ತಾಳಿಕೋಟೆಯಲ್ಲಿ ಮೊಳಗಿದ ದೇಶಪ್ರೇಮ. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ತಿರಂಗಾ ಯಾತ್ರೆಯ ಮೂಲಕ ಯೋಧರಿಗೆ ನಮನ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸಿನ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪರಾಕ್ರಮಿ ಸೈನಿಕರಿಗೆ ಬೆಂಬಲ ಮತ್ತು ಗೌರವವನ್ನು ಸೂಚಿಸುವ ಸಲುವಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಧ್ಯೇಯದೊಂದಿಗೆ ಇಂದು ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ತಿರಂಗಾ ಯಾತ್ರೆ ಯನ್ನು ಆಯೋಜಿಸಲಾಗಿತ್ತು. ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಎ.ಎಸ್. ಪಾಟೀಲ ನಡಹಳ್ಳಿಯವರ ನೇತೃತ್ವದಲ್ಲಿ ನಡೆದ ಈ ಯಾತ್ರೆಯಲ್ಲಿ ಪಕ್ಷಭೇದ ಮರೆತ ಊರಿನ ನಾಗರಿಕರು, ಮಕ್ಕಳು, ಮಹಿಳೆಯರು ಹಾಗೂ ಮಾಜಿ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ತುಂತುರು ಮಳೆಯ ನಡುವೆಯೂ ದೇಶಭಕ್ತಿಯ ಉತ್ಸಾಹ ಕಿಂಚಿತ್ತೂ ಕರಗಿರಲಿಲ್ಲ. ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಎಂಬ ಘೋಷಣೆಗಳು ಮೊಳಗುತ್ತಾ ಯಾತ್ರೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಯಾತ್ರೆಯು ಪಟ್ಟಣದ ವಿಠಲ ಮಂದಿರದಲ್ಲಿ ಸಮಾಪ್ತಿಗೊಂಡಿತು. ಅಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರಿಗೆ ಹಾಗೂ ಪ್ರಸ್ತುತ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯೋಧರ ಕುಟುಂಬ ಸದಸ್ಯರಿಗೆ ಊರಿನ ನಾಗರಿಕರ ಪರವಾಗಿ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಇದು ನೆರೆದಿದ್ದವರಲ್ಲಿ ಹೆಮ್ಮೆಯ ಭಾವ ಮೂಡಿಸಿತು. ಈ ಸಂದರ್ಭದಲ್ಲಿ ಕೆಸರಟ್ಟಿಯ ಶ್ರೀ ಸೋಮಲಿಂಗ ಸ್ವಾಮೀಜಿ, ತಾಳಿಕೋಟೆಯ ವಿರಕ್ತ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅನೇಕ ಮಾಜಿ ಸೈನಿಕರು, ತಾಳಿಕೋಟೆ ಪಟ್ಟಣದ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಈ ತಿರಂಗಾ ಯಾತ್ರೆಯು ಕೇವಲ ಮೆರವಣಿಗೆಯಾಗಿರದೆ ದೇಶ ಕಾಯುವ ವೀರ ಯೋಧರಿಗೆ ನಾಗರಿಕರು ಸಲ್ಲಿಸಿದ ಕೃತಜ್ಞತೆ ಮತ್ತು ಬೆಂಬಲದ ಪ್ರತೀಕವಾಗಿತ್ತು. ಸೂಕ್ಷ್ಮ ಹೇಳಿದ್ರು ಊರುಗಳು ಕೊಡ್ತಿಲ್ಲ. ಊರುಗಳು ಮತ್ತು ಅವ್ರು ಬಾರ್ಡರ್ ಮೇಲೆ ಇರಬೇಕಾದ್ರೆ ಅವ್ರಿಗೆ ಊರುಗಳು ಕೊಡ್ತಿಲ್ಲ, ಪದಕಗಳು ಕೊಡ್ತಿಲ್ಲ, ಊರುಗಳ ಬಟ್ಟೆ ಕೊಡ್ತಿದ್ದಿಲ್ಲ. ಆದ್ರೂ ಕೂಡ ಅವರು ದೇಶಕ್ಕಾಗಿ ತಮ್ಮ ಜೀವನ ಅರ್ಪಣೆ ಮಾಡಿದಂತ ನಮ್ಮ ಏನ ಸೈನಿಕರಿದಾರಲ್ಲ ಅವ್ರನ್ನ ಎಷ್ಟು ಕೊಡಲಾರದ್ರು ಕೂಡ ನಾನು ಪಾಲ್ ಮಾಡಿದ್ರೆ ನಾವು ಪಾಲ್ ಮಾಡಿದ ಹೋಗತೀವಂತ ಧೈರ್ಯವಾಗಿ ಯಾರಾದರೂ ಅದು ನಮ್ಮ ಭಾರತದ ಸೈನಿಕರು. ಅಂತ ಸೈನಿಕರಿಗೆ ನಾನು ಗೌರವಪೂರ್ಣದ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಏನು ನಾಗರಿಕರು ಕೂಡ್ಕೊಂಡು ನಮ್ಮ ಎಸ್ ಪಾಟೀಲ್ ನಡವಡಿ ಅವರು ಕೂಡ್ಕೊಂಡು ಏನಾದ್ರೂ ಕಾರ್ಯಕ್ರಮ ಅವ್ರು ಬಾಲ್ಯದಲ್ಲಿ ನಮಸ್ಕಾರ ಮಾಡಲು ಬರ್ತೀವಲ್ಲ, ಬಾಳ ನಾವು ಬಾಳ್ಕಾರ ಅನ್ನೋದಕ್ಕೆ ಎಸ್ ಪಾಟೀಲ್ ನಡವಡಿ ಸರ್ ಅವರ ಮಾತು ಕೂಡ ಇಲ್ಲಿ ಮಹತ್ವವನ್ನು ಕೇಳಿ ಅದಕ್ಕೆ ಎಲ್ಲಿ ಬಂದ್ರೆ ಎತ್ತಿ ಬರಿ ಕೊಡುವಂತ ಅದು ಮುಟ್ಟಲೇಬೇಕು. ಎಲ್ಲ ನಾಗರಿಕರು ಉಳಿಸಿಯಲ್ಲ, ಆ ಉಳಿಸಿಯ ಕಮ್ಮಿಲ್ಲ. ಅದಕ್ಕೆ ನಾವು ಇಲ್ಲಿ ಬಂದು ಕಾರ್ಯ ಕೊಡ್ತಿಲ್ಲ. ನಾವು ದೇಶದ ಭದ್ರತೆಗಾಗಿ ಇನ್ನೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಇನ್ನು ಮತ್ತೆ ಯುವಕರಿಗೆ ನಾನು ಹೇಳಿದೆ, ಅಗಲೇ ಮಾತಾಡಕತ್ತಿದ್ದೆವು. ರಾಜ್ಗುರು, ಭಗತ್ ಸಿಂಗ್, ಸುಖದೇವ್ ಅಂತ ಸಣ್ಣ ವಯಸ್ಸಿನವರು ಬೇರೆಯವರು ಭಾಷಣದಲ್ಲಿ ಹೇಳಿದ್ರು, ಒಂದು ಗುಂಡು ಹೊಡೆದ್ರೆ ನಮ್ಮ ಸೈನಿಕರು ವಾಪಸ್ 10 ಗುಂಡು ಹೊಡೆಯಬೇಕು. ಅಷ್ಟೇ ಅಲ್ಲ, ಯಾವ ಜಮ್ಮು ಕಾಶ್ಮೀರದಲ್ಲಿ ಕೆಲವರು ವಿಶೇಷ ಸ್ಥಾನಮಾನ ಕೊಟ್ಟಿದ್ರು. ಜಮ್ಮು ಕಾಶ್ಮೀರ ಭಾರತದ ಅಂಗ ಅಂತ ಬಾಯಿಲೆ ಹೇಳ್ತಿದ್ರು, ಅದು ನಮಗೆ ಆಗಿರಲಿಲ್ಲ. ಅದು ಕೊಡ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ಆರ್ಟಿಕಲ್ 370 ತೆಗೆದ್ರು. ಜಮ್ಮು ಕಾಶ್ಮೀರದ ಭಾರತದ ಅವಿಭಾಜ್ಯ ಅಂಗ ಮಾಡಿದ್ರು. 16,000 ಸೈನಿಕರನ್ನ ಗಡಿಯಲ್ಲಿ ಕಾಯ್ದಿಟ್ಬಿಟ್ರು.